ಕೋಗಿಲು ಬಡಾವಣೆಯ ನಿರಾಶ್ರಿತ ನಿವಾಸಿಗಳಿಗೆ ಸರ್ಕಾರ ಫ್ಲಾಟ್ ಭಾಗ್ಯ ಕೊಡ್ತಾ ಇದೆ. ಬೈಯಪ್ಪನಹಳ್ಳಿಯ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸಿರುವ ವಸತಿ ಸಮುಚ್ಚಯದಲ್ಲಿ ವಸತಿ ಕೊಡಲಾಗ್ತಾ ಇದೆ. ಆದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿ ತೆರವಾದ ಅಷ್ಟೂ ಮನೆಗಳಿಗೆ ವಸತಿ ಭಾಗ್ಯ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಯಾರ ಬಳಿ ಕರ್ನಾಟಕದವರು ಅನ್ನುವಂತಹ ದಾಖಲೆ ಇರುತ್ತೆ, ಅವರಿಗೆ ಮಾತ್ರ ರಾಜೀವ್ ಗಾಂಧಿ ಯೋಜನೆಯಡಿ ಮನೆ ಲಭ್ಯವಾಗಲಿದೆ. ಸದ್ಯ ಕೋಗಿಲು ಬಡಾವಣೆ ಸ್ಥಳದಲ್ಲಿ 3 ಟೀಮಲ್ಲಿ ದಾಖಲೆಯ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು, ಬೆಂಗಳೂರು ಉತ್ತರ ಪಾಲಿಕೆ ಅಧಿಕಾರಿಗಳು, ಜಿಲ್ಲಾಡಳಿತದಿಂದ ದಾಖಲೆಯ ಪರಿಶೀಲನೆ ಮಾಡಲಾಗ್ತಾ ಇದೆ. ಜೊತೆಗೆ ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಡೈರೆಕ್ಟರ್ ಪರಶುರಾಮ್ ಭೇಟಿ ನೀಡಿ ಪರಿಶೀಲನಾ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಇತ್ತ ಜಿಲ್ಲಾಡಳಿತದಿಂದ ಸರ್ವೆ ಕೂಡ ಮಾಡಿ ವೋಟರ್ ಐಡಿ, ಕರೆಂಟ್ ಬಿಲ್, ಆಧಾರ್ ಕಾರ್ಡ್ ಕುರಿತು ಮಾಹಿತಿಯನ್ನು ಪಡೆಯಲಾಗ್ತಿದೆ. ಕೋಗಿಲು ಬಡಾವಣೆಯ ನಿರಾಶ್ರಿತರ ಸರ್ವೆ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜಿಬಿಎ ಕಡೆಯಿಂದ ತಂಡ ರಚನೆ ಮಾಡಲಾಗಿದೆ. ರಾಜೀವ್ ಗಾಂಧಿ ಹಾಗೂ ಆಶ್ರಯ ಮನೆಗಳಲ್ಲಿ ಅವರಿಗೆ ವಸತಿ ಕಲ್ಪಿಸುವಂತೆ ಸಿಎಂ ಹೇಳಿದ್ದಾರೆ. ಅಲ್ಲಿನ ಯಾವ ಜನರು ಅರ್ಹರಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿ ವರದಿ ನೀಡಬೇಕಾಗಿದೆ. ಆಶ್ರಯ ಮನೆ ಯೋಜನೆ ಅಡಿ ಮನೆ ನೀಡಬೇಕು, ಹೀಗಾಗಿ ಮಾಹಿತಿ ಪಡೆಯಲಾಗ್ತಾ ಇದೆ ಅಂತ ಹೇಳಿದರು. ತಂಡ ರಚಿಸಿ ಕಳಿಸಿದ್ದೇವೆ. DC ಅವರು ಸಹ ಅಲ್ಲಿದ್ದಾರೆ, ಅವರು ವೆರಿಫಿಕೇಶನ್ ಮಾಡ್ತಾರೆ. ಅದೇ ಐಡಿ ಕಾರ್ಡ್ ಎಲ್ಲ ತಗೊಂಡು ನೋಡ್ತಾರೆ. ನಮಗೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮಾನ್ಯ ಮಂತ್ರಿ ಅವರು ಹೇಳಿದ ಪ್ರಕಾರ CM ಅವರು ಸಹ ಹೇಳಿದರು, ಎಲಿಜಿಬಲ್ ಜನರಿಗೆ ನೋಡಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿಫಿಕೇಶನ್ ಮಾಡ್ತೀವಿ ನಾವು. ಏನು ಕ್ರೈಟೀರಿಯಾ ಸಾಕಷ್ಟು ಇರ್ತದೆ, ಅದು ಲೋಕಲ್ನಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಅಪ್ಲಿಕೇಶನ್ ಅವ್ರು ಏನು ಕೊಟ್ಟಿದ್ದಾರೆ, ವೆದರ್ ದೇ ಹೌಸ್ ಆರ್ ನಾಟ್, ಅದೆಲ್ಲ ನೋಡ್ಕೊಳ್ತಾರೆ. ಅದು ನಮ್ಮ ಕೋಗಿಲು ಲೇಔಟ್ಗೆ ಜಿಬಿಎ ಉತ್ತರ ಪಾಲಿಕೆಯ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಭೇಟಿ ನೀಡಿದ್ರು. ಸರ್ವೆ ನಡೆಸಿದ ಕಂದಾಯ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಬಳಿಕ ಮಾತನಾಡಿದ ಅವರು, ಅರ್ಹತೆ ಇರೋರಿಗೆ ಮನೆ ಕೊಡಬೇಕು, ಸಿಎಂ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯ ಸ್ಥಳದಲ್ಲಿ ಸರ್ವೆ ಕಾರ್ಯ ಚುರುಕುಗೊಂಡಿದ್ದು, ನಾಳೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಲಿದೆ. ಮನೆ ಭಾಗ್ಯಕ್ಕೆ ಅರ್ಹರು ಯಾರು, ಅನರ್ಹರು ಯಾರು ಅನ್ನೋದು ಅಂತಿಮವಾಗಿ ನಾಳೆ ನಿರ್ಧಾರ ಆಗಲಿದೆ ಅಂತ ಉತ್ತರ ಪಾಲಿಕೆಯ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಹೇಳಿದ್ರು. ಇವತ್ತು ನಾವೆಲ್ಲ ಮಾಹಿತಿ ಪಡೆದರೆ ಗೊತ್ತಾಗುತ್ತೆ. ಇವರಿಗೆ ಆಧಾರ್ ನಂಬರೇ ಇಲ್ಲ, ಅವರು ಕನ್ನಡದವರೇ ಅಲ್ಲ, ಇಂಥವೆಲ್ಲ ಪ್ರಶ್ನೆಗಳು ಬರ್ತವೆ. ನಾಳೆ ಮಾಹಿತಿ ಗೊತ್ತಾಗುತ್ತೆ. ಇದರಲ್ಲಿ ಇನ್ನೂ ವರ್ಕು ಕಂಪ್ಲೀಟ್ ಆಗಿಲ್ಲ. ಈ ಹಂತದಲ್ಲಿ ನಾವು ಏನು ಹೇಳಕ್ಕಾಗುವುದಿಲ್ಲ. ಸೊ ನಮಗೆ ಇವತ್ತು ಸಂಜೆ ಒಳಗೆ ಏನು ಮಾಹಿತಿ ಬರುತ್ತೆ ಅದರ ಮೇಲೆ ನಾವು ಮುಂದಿನ ಕ್ರಮ ಜರುಗಿಸಬಹುದು. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಂದು ಸ್ಥಳಕ್ಕೆ ಮಹಿಳಾ ಆಯೋಗ ಭೇಟಿ ಕೊಟ್ಟು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟು ಪರಿಶೀಲಿಸಿದರು. ಇನ್ನು ಗರ್ಭಿಣಿಯರು, ಮಹಿಳೆಯರ ಸಮಸ್ಯೆಯನ್ನು ಅವರು ಆಲಿಸಿದರು. ಮೂಲ ದಾಖಲೆಗಳು ಇದೆಯಾ, ರೇಷನ್ ಕಾರ್ಡ್, ಕರೆಂಟ್ ಬಿಲ್ ಇದೆಯಾ ಅಂತ ನಿರಾಶ್ರಿತರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಬಳಿಕ ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಈ ಮೊದಲೇ ಸರ್ಕಾರಕ್ಕೆ ಪತ್ರ ಬರೆದಿದೆ. ಸರ್ಕಾರ ನಿರಾಶ್ರಿತರಿಗೆ ಭರವಸೆ ಕೊಟ್ಟಿದೆ. 2-3 ಗಂಜಿ ಕೇಂದ್ರಗಳು ಇದ್ದು ಗರ್ಭಿಣಿ ಬಾಣಂತಿಯರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನು ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ. ಮತ್ತು ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತು NGOಸು ಸಹ ಇನ್ವಾಲ್ವ್ ಆಗಿದೆ. ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ, ಬಟ್ ಆದರೆ ಕ್ರಮೇಣ ಅವರೆಲ್ಲರೂ ಖಂಡಿತವಾಗ್ಲೂ ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಸರ್ಕಾರ ಕೋಗಿಲು ಬಡಾವಣೆಯ ನಿರಾಶ್ರಿತ ನಿವಾಸಿಗಳಿಗೆ ಸರ್ಕಾರ ಫ್ಲಾಟ್ ಭಾಗ್ಯದ ವಿಚಾರವಾಗಿ ವಿಪಕ್ಷಗಳ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆಶಿ, ಯಾರನ್ನೂ ಓಲೈಕೆ ಮಾಡುವ ಪ್ರಶ್ನೆಯೇ ಬರಲ್ಲ. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವರಿಗೆ ನಾವು ಗಿಫ್ಟ್ ಕೊಡೋಕೆ ರೆಡಿ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಸರ್ಕಾರದಿಂದ ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ಎಲಿಜಿಬಲ್ ಇದ್ರೆ ಕೊಡ್ತೀವಿ. ಒರಿಜಿನಲ್ ವೋಟರ್ ಲಿಸ್ಟ್ ಇದ್ರೆ ಮಾತ್ರ ಮನೆ ಅಂತ ಹೇಳಿದ್ರು. ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟನ್ನು ಒಂದು ಸ್ಕೀಮ್ ಇದೆ. ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವು ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ
ವಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವರಿಗೆ ರಿಯಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿ ನಡೆದ ಮನೆಗಳ ತೆರವು ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ಗುರಿಯಾಗಿತ್ತು. ಈ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಿನ್ನೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ರು. ಮನೆ ಕಳೆದುಕೊಂಡವರಿಗೆ ಪರಿಹಾರ ಮತ್ತು ಮನೆ ಕೊಡುವ ತೀರ್ಮಾನ ಮಾಡಿದ್ದಾರೆ. ರಾಜಕೀಯ ದೇಶದ ಹೇಳಿಕೆಗಳು, ವಿಪಕ್ಷಗಳ ಹೇಳಿಕೆ ಬೇರೆ ಕಡೆ ಕೇರಳದವರು ಹೇಳಿದ್ದಾರೆ ಅಂತ ಈ ತೀರ್ಮಾನ ಮಾಡಿದ್ದಲ್ಲ. ಸಂತ್ರಸ್ತರಲ್ಲಿ ರಾಜ್ಯದವರು ಇರಬಹುದು, ಆದರೆ ಕೇರಳ ಸಿಎಂ ಹೇಳಿದ್ದಾರೆ ಅಂತ ನಾವು ಮಾಡಿಲ್ಲ ಅಂತ ಪರಂ ಹೇಳಿದ್ದಾರೆ. ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡೇ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನು ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನು ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಅಲ್ಲ, ಈಗ ಅದನ್ನ ಅವ್ರು ಕೋಗಿಲು ಲೇಔಟ್ಗೆ ಬಂದಿರೋರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕೇರಳ ಸಿಎಂ ಟ್ವೀಟ್ ಮಾಡಿದ್ರು, ಅಲ್ಲಿನ ಎಂಪಿ ಶಾಸಕರು ಎಲ್ಲರೂ ಇಲ್ಲಿಗೆ ಬಂದು ಹೋಗಿದ್ದಾರೆ. ಇವಾಗ ಇವರೆಲ್ಲರಿಗೂ ಕೂಡ ವಸತಿ ಕೊಡುವ ಬಗ್ಗೆ ಸರ್ಕಾರ ಪ್ರಕಟಿಸಿದೆ. 2023ರ ಗೂಗಲ್ ಮ್ಯಾಪ್ನಲ್ಲಿ ಆ ಜಾಗ ಖಾಲಿ ಇತ್ತು ಅನ್ನೋದು ತೋರಿಸಿದೆ. ಅದಾದ ಮೇಲೆ ಇವಾಗ ಅದೇ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ. ವಾಸಿಂ ಅನ್ನೋನು ಎಲ್ಲರ ಬಳಿ 4 ರಿಂದ 5 ಲಕ್ಷ ಹಣ ತಗೊಂಡಿದ್ದಾನೆ. ಅವನು ಕಾಂಗ್ರೆಸ್ ಮುಖಂಡ, ದುಡ್ಡು ತಗೊಂಡು ಮಾಡಿಸಿಕೊಟ್ಟಿದ್ದೇನೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವರು ನಮ್ಮ ರಾಜ್ಯದವರಲ್ಲ ಅಂತೇಳಿ. ಅವರು ಮಾನವೀಯತೆ ಆಧಾರದ ಮೇಲೆ ಅವರೆಲ್ಲರಿಗೂ ವಸತಿ ಯೋಜನೆಯ ಅಡಿಯಲ್ಲಿ, ಆಶ್ರಯ ಯೋಜನೆ ಅಡಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ. ಕೋಗಿಲು ಲೇಔಟ್ ಬಳಿ ನಡೆದ ಮನೆಗಳ ತೆರವು ಪ್ರಕರಣ ರಾಜಕೀಯ ವಾರ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಸರ್ಕಾರ ಹೇಗೆ ನಡೆಸಬೇಕು ಅಂತ ಎಕ್ಸ್ನಲ್ಲಿ ಕೆಸಿ ವೇಣುಗೋಪಾಲ್ ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರ ಸರ್ಕಾರ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ರಿಲೀಸ್ ಮಾಡಿದರು. ಅಲ್ಲಿ ಯಾರೋ ಅಕ್ರಮ ವಲಸಿಗರು ಬರ್ತಾರೆ, ಶೆಡ್ ಹಾಕೊಂತಾರೆ. ಆ ಶೆಡ್ ಅನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸುವುದನ್ನ ಸರ್ಕಾರ ಮಾಡ್ತು. ಆದ್ರೆ ಇದನ್ನ ಕೆಸಿ ವೇಣುಗೋಪಾಲ್ ಪ್ರಶ್ನೆ ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಇದನ್ನ ಪಿಣರಾಯಿ ವಿಜಯನ್ನ ಪ್ರಶ್ನೆ ಮಾಡ್ತಾರೆ, ಒತ್ತಡ ತರ್ತಾರೆ. ಒಂದು ಕಡೆ UDF ಅವರು, ಇನ್ನೊಂದು ಕಡೆ LDF ಅವರು. ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ನಡೆಸಬೇಕು, ಹೇಗೆ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬೇಕೋ ಬೇಡವೋ ಇದನ್ನ UDF ಮತ್ತು LDF ನಿರ್ಧಾರ ಮಾಡ್ತಾ ಇದೆ. ಇದು ಇಂಡಿಯಾ ಅಲಯನ್ಸ್. ಕರ್ನಾಟಕದಿಂದ ಬಂದಂತ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಜನ ಇರ್ಬೋದು, ಬೆಂಗಳೂರಿನ ನಿವಾಸಿಗರು ಇರ್ಬೋದು, ಮನೆಗೆ ಅರ್ಜಿ ಸಲ್ಲಿಸಿದವರು ಅವರೆಲ್ಲ ಹೋಗ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ, ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕೆ ನಮ್ಮನ್ನು ಬಲಿ ಕೊಡಬೇಡಿ, ಕರ್ನಾಟಕವನ್ನು ಬಲಿ ಕೊಡಬೇಡಿ, ಕರ್ನಾಟಕದ ಶಾಂತಿಯನ್ನು ಬಲಿ ಕೊಡಬೇಡಿ, ಕರ್ನಾಟಕದ ರಕ್ಷಣೆಯನ್ನು ಬಲಿ ಕೊಡಬೇಡಿ. ಇದು ನನ್ನ ಆಗ್ರಹ ಇದೆ. ನಾನು ಬೆಂಗಳೂರಿನ ಕಮಿಷನರ್ಗೆ ವಿನಂತಿ ಮಾಡ್ತೀನಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಇವತ್ತು ಬಹಳ ದೊಡ್ಡ ಪಕ್ಷ ರಾಜಕಾರಣದ, ವೋಟ್ ಬ್ಯಾಂಕ್ ರಾಜಕಾರಣದ, ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಕರ್ನಾಟಕದಲ್ಲಿ. ಇತ್ತ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಮಾತನಾಡಿ, 1.5 ಕೋಟಿ ಬಾಂಗ್ಲಾ ನುಸುಳುಕೋರರು ಬಂಗಾಳಕ್ಕೆ ಬಂದಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಕಾಂಗ್ರೆಸ್ನ ಪಾಪದ ಕೂಸು. ಕರ್ನಾಟಕ ಪಶ್ಚಿಮ ಬಂಗಾಳ ಆಗ್ತಿದೆಯಾ ಅಂತ ಪ್ರಶ್ನೆ ಮಾಡಿದರು. ಇದೇ ವಿಚಾರವಾಗಿ ಸಿಟಿರವಿ ಮಾಜಿ ಸಚಿವ ಶ್ರೀರಾಮುಲು ಕೂಡ ವಾಗ್ದಾಳಿ ನಡೆಸಿದರು. ನುಸುಳುಕೋರರು ದೊಡ್ಡ ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ವೆಸ್ಟ್ ಬೆಂಗಾಲ್ಗೆ, ಪಶ್ಚಿಮ ಬಂಗಾಳಕ್ಕೆ. ನನ್ನ ಪ್ರಕಾರ ಸುಮಾರು 1.5 ಕೋಟಿ ಜನ ವೆಸ್ಟ್ ಬೆಂಗಾಲ್ನಲ್ಲಿ ಇರಬಹುದು ಬಾಂಗ್ಲಾದೇಶದವರು. ಇದು ಯಾರ ಕಾರಣದಿಂದ ಬಾಂಗ್ಲಾದೇಶದವರು ಅಲ್ಲಿಗೆ ಬಂದ್ರು ಅಂತಂದ್ರೆ ಇದು ಕಾಂಗ್ರೆಸ್ಸಿನ ಪಾಪದ ಕೂಸು.
ಈ ಬಾಂಗ್ಲಾದೇಶದ ನುಸುಳುಕೋರರು ನಮ್ಮ ದೇಶದ ಒಳಗಡೆ ಬರಕ್ಕೆ ಪ್ರಾರಂಭ ಆಗಿದ್ದೇನೆ ಕಾಂಗ್ರೆಸ್ಸಿನ ಮೃದು ಧೋರಣೆಯಿಂದ. ಕೋಗಿಲೆ ಗ್ರಾಮದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಂತ ಕೇರಳದ ಮುಸಲ್ಮಾನರಿಗೆ ಪರ್ಯಾಯ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಸತಿ ಖಾತೆ ಸಚಿವರು ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಮತ್ತು ಕೇರಳದಲ್ಲಿ ನಿಮ್ಮ ಪಕ್ಷದ ರಾಜಕಾರಣವನ್ನು ಸುಲಲಿತಗೊಳಿಸೋದಕ್ಕೆ ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ಮತೀಯತೆಯ ಜಾಲಕ್ಕೆ ಸಿಲುಕಿ ನೀವು ಅವರಿಗೆ ಮಾತ್ರ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೋಡಬೇಕಾಗುತ್ತೆ. ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಹಿನ್ನೆಲೆಯನ್ನು, ಬ್ಯಾಕ್ಗ್ರೌಂಡನ್ನು ಇದಕ್ಕೋಸ್ಕರವಾಗಿ ಬಂದಿದ್ದರು, ಎಲ್ಲಿಂದ ಬಂದಿದ್ದರು, ಅವ್ರನ್ನ ಪುನಃ ಸರ್ಕಾರದ ಕಾನೂನುಬದ್ಧವಾಗಿ ಅವ್ರ ಮನೆಗಳು ನಿರ್ಮಿಸಿದನ್ನ ಎದಕ್ಕೋಸ್ಕರ ತೆಗಿಬೇಕಾಯಿತು. ನಾವು ಬೇರೆ ಕಡೆ ಬಂದಂಥವ್ರನ್ನ ಅಲ್ಲಿ ನಾವು ಉಳಿಸ್ಕೊಂಡು ಪುನಃ ಅಲ್ಲಿ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಾರ್ದಂತೆ ಅಕಸ್ಮಿತವಾಗಿ ರೆವೆನ್ಯೂ ಮಂತ್ರಿಗಳು ಅವರೇ ಇದ್ದಾರಲ್ಲ, ಕೃಷ್ಣ ಬೈರೇಗೌಡರೇ ಇದ್ದಾರಲ್ಲ, ಆಗ ಅವ್ರಿಗೆ 2023ರಲ್ಲಿ ಮನೆಗಳು ನಿರ್ಮಿಸಿದ್ದಾರೆ ಅಂದ್ರೆ ಅವ್ರ ಗಮನಕ್ಕಿದ್ದೇ ಇರ್ತದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ಹಾಗೂ ದೆಹಲಿಯಲ್ಲಿ ಪರಂಪರಾ ಘೋಷಣೆ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆ ವಿಚಾರ ಶುರುನೇ ಆಗಿಲ್ಲ, ಮುಗಿದ ಅಧ್ಯಾಯ ಅಂತ ಅಂದ್ರೆ ಹೇಗೆ? ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಯಾರು ಹೇಳ್ತಾರೋ ಅವರೆಲ್ಲ ನನ್ನ ಮೇಲೆ ಪ್ರೀತಿ ಗೌರವ ಇಟ್ಕೊಂಡಿರೋರು. ಅವರಿಗೆ ಹಾಗೆ ಹೇಳಬೇಡಿ ಅಂತ ನಾನು ಹೇಳೋಕ್ಕಾಗುತ್ತಾ? ಫೆಬ್ರವರಿಯಲ್ಲಿ ಬಜೆಟ್ ಸಿದ್ಧತೆ ಶುರುವಾಗಲಿದೆ, ಅಷ್ಟರೊಳಗೆ ನಮ್ಮ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನ ಮಾಡಿದ್ರೆ ಮಾಡಬೇಕಷ್ಟೇ ಅಂತ ಅಂದ್ರು. ಅಲ್ಲಪ್ಪ, ಇದೇನು ನೀವು ಸ್ಟಾರ್ಟೇ ಆಗಿಲ್ಲ, ನೀವು ಇದಕ್ಕೆ ಹೋಗಿಲ್ವಲ್ಲ ಇನ್ನೂ. ಅಲ್ಲ ರೀ, ಪರಮೇಶ್ವರ್ CM ಆಗಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನಗೆ ಭಾಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ. ನಾನು ಹೆಂಗೆ ಅವ್ರನ್ನ ನೀವು ಹೇಳಬೇಡ್ರಿ ಹಿಂಗೆ ಅಂತ ಹೇಳೋದ? ನಿಮ್ಮನ್ನು ಅಲ್ಲಲ್ಲ, ನಿಮ್ಮಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಅಂದರೆ ನಾನು ಹೇಳಬೇಕು ಅವ್ರಿಗೆಲ್ಲ ಹಿಂಗೆ ಹೇಳಬೇಡಿ ಅಂತ. ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡಬೇಕಾ ಮಾಡಬಾರ್ದಾ ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡಿ. ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದರೆ ಹೈಕಮಾಂಡ್ ಕಡೆ ಹೋಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಚಿಕ್ಕೋಡಿ ಹಾಗೂ ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಸಂಘಟನೆ ಬಲಪಡಿಸುವ ಕುರಿತು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವ ವಿಜೇಂದ್ರ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸೇರಿ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಸಭೆಗೆ ಶಾಸಕ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಗೈರಾಗಿದ್ದಾರೆ. ಶಿಕ್ಷಕರು ಹಾಗೂ ಪದವೀಧರರ 4 ಕ್ಷೇತ್ರಗಳ ಚುನಾವಣೆಗೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಪಶ್ಚಿಮ ಪದವೀಧರರ ಕ್ಷೇತ್ರಕ್ಕೆ ಮೋಹನ್ ಲಿಂಬಿಕಾಯಿ ಅಭ್ಯರ್ಥಿಯಾಗಿದ್ದಾರೆ. ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಶಶಿ ಹುಲಿಕುಂಟೇಮಠ, ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಶರಣಪ್ಪ ಮಟ್ಟೂರ್, ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಹೆಸರು ಪ್ರಕಟ ಮಾಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಶಾಸಕ ವೀರೇಂದ್ರ ಪಪ್ಪಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಿ ಆದೇಶ ನೀಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಬಂಧನವಾಗಿದ್ದರು. ಈಗ ಕೋರ್ಟ್ ಆದೇಶದಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಈಗಾಗಲೇ ಸಾಕ್ಷಿ ನುಡಿದಿರುವಂತಹ ತಂದೆ ಕಾಶಿನಾಥಯ್ಯ ಹಾಗೂ ತಾಯಿ ರತ್ನಪ್ರಭಾ ಇಂದು ಕೋರ್ಟ್ಗೆ ಮತ್ತೆ ಹಾಜರಾಗಿದ್ರು. ಜೊತೆಗೆ ದರ್ಶನ್ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ನಡೆಯಲಿದೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲ ಬಾಲನ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ನಡೆದಿತ್ತು. ಇಂದು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ರಿಂದ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತಿದೆ. ವಿಚಾರಣೆ ಆರಂಭವಾದಾಗ ನಟ ದರ್ಶನ್ ಮತ್ತು ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಉಳಿದ ಆರೋಪಿಗಳು ಖುದ್ದು ಕೋರ್ಟ್ಗೆ ಹಾಜರಾಗಿದ್ರು.
ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಜಡ್ಜ್ ಮುಂದೆ ಕೊಲೆಯಾದ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಗೊಂದಲದ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸುವಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಸ್ವಾಮಿ ಸಿಮ್, ಮೊಬೈಲ್ ಮತ್ತು ಕಾಲ್ ಬಗ್ಗೆ ದ್ವಂದ್ವದ ಹೇಳಿಕೆ ನೀಡಿದ ಹಿನ್ನೆಲೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲು ಮನವಿ ಮಾಡಲಾಗಿದೆ. ಈ ಬೆನ್ನಲ್ಲೇ ಮನವಿಯನ್ನ ಸೋಮವಾರ ಕೋರ್ಟ್ ನಿರ್ಧಾರ ಮಾಡಲಿದೆ. ಮೈಸೂರು ಜಿಲ್ಲೆ ಹುಣಸೂರಿನ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರೋಡೆಕೋರರು ಕದ್ದಿದ್ದು 7 ಕೆಜಿ ಅಲ್ಲ, ಬರೋಬ್ಬರಿ 10 ಕೆಜಿ ಚಿನ್ನ ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಚಿನ್ನದ ದರೋಡೆಗೆ 10 ಮಂದಿ ಪಕ್ಕ ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ಕೇವಲ 5 ಮಂದಿ ಚಿನ್ನದ ಅಂಗಡಿಗೆ ನುಗ್ಗಿ ಚಿನ್ನ ಕದ್ಕೊಂಡು ಹೋದ್ರು. ಕಳೆದ 6 ತಿಂಗಳ ಹಿಂದಷ್ಟೇ ಕೇರಳದಲ್ಲಿ ಮಾಲೀಕ ರಶೀದ್ 5 ಕೆಜಿ ಚಿನ್ನ ಖರೀದಿ ಮಾಡಿದ್ರು. ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ರಾಬರಿ ಮಾಡಿದ್ದ ಗ್ಯಾಂಗ್ ಕೇರಳದ್ದು ಅನ್ನೋ ಮಾಹಿತಿ ಈಗ ರಿವೀಲ್ ಆಗಿದೆ. ಇದಕ್ಕಾಗಿ ಪಾಂಡಿಚೇರಿಯ ಮಾಹೆ ದರೋಡೆ ಗ್ಯಾಂಗ್ ಬಂದೂಕು ಖರೀದಿಸಿದೆ. ಸದ್ಯ ಪ್ರಕರಣದ ಸಂಬಂಧ ಮೈಸೂರು ಪೊಲೀಸರು ಕೇರಳಕ್ಕೆ ತೆರಳಿದ್ದಾರೆ. ಈ ಬಗ್ಗೆ ಎಸ್ಪಿ ಡಾಕ್ಟರ್ ವಿಷ್ಣುವರ್ಧನ್ ಮಾಹಿತಿ ಪಡೆದಿದ್ದಾರೆ. ಬೆಂಗಳೂರಲ್ಲೊಬ್ಬ ವಿಕೃತಕಾಮಿ ಗಂಡನ ವಿರುದ್ಧ ಪತ್ನಿ ದೂರು ಕೊಟ್ಟಿದ್ದಾಳೆ. ಸಾಫ್ಟ್ವೇರ್ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಸಹೋದ್ಯೋಗಿಯೊಬ್ಬಳನ್ನ ಮದುವೆಯಾಗಿದ್ದ. ಮನೆಯವರನ್ನ ಒಪ್ಪಿಸಿ ಸೆಪ್ಟೆಂಬರ್ನಲ್ಲಿ ಮದುವೆಯಾಗಿದ್ರು. ಮದುವೆ ನಂತರ ಮಂಜುನಾಥ್ ಹುಚ್ಚಾಟ ಮೆರಿತಾ ಇದ್ದಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಾನಂತೆ. ಮನೆಯಲ್ಲಿ ಅತ್ತೆ ಮಾವನ ಮುಂದಿಗೆ ಬೆತ್ತಲೆಯಾಗಿ ಓಡಾಡ್ತಾನಂತೆ. ಮಂಜುನಾಥ್ ನಡವಳಿಕೆಯಿಂದ ಅಕ್ಕಪಕ್ಕದವರಿಗೆ ಮುಜುಗರ ಉಂಟಾಗಿದೆ. ಇದರಿಂದ ಬೇಸತ್ತ ಮಂಜುನಾಥ್ ಪತ್ನಿ ಕೇಂದ್ರ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮಾಡಿದ್ದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದ್ದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನು ಅದೇ ತರನೇ ಮಾಡ್ಬೇಕು, ನಂಗೆ ಹಂಗೆ ಇರಬೇಕು, ನಾನು ಆ ತರ ಮಾಡ್ಲಿಲ್ಲ, ನೀನು ಯಾವ ತರ ಲೆವೆಲ್ ಬೇಕಿದ್ರೆ ಹೋಗ್ತೀನಿ ಅಂತ ಹೇಳಿ ದೊಡ್ಡದು ಮಾಡ್ತಾ. ನಾನು ಹೋಗಿ FIR ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀನು ವಾಪಸ್ ತಗೊಂಡ್ರೆ ನಿಂಗೆ ನೀನು ತಗೋಬೇಕು, 5 ಲಕ್ಷ ನೀನು ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ ಮಾಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗಂಡನ ವಿರುದ್ಧ ಕಿರುಕುಳವನ್ನ ಆರೋಪಿಸಿ ಪತ್ನಿ ಧರಣಿಯನ್ನ ನಡೆಸಿದ್ದಾರೆ. ಮಾಗಡಿಯಲ್ಲಿನ ಗಂಡನ ಸ್ಕೂಲ್ ಮುಂದೆ ಪತ್ನಿ ಪ್ರೀತಿ ಹಾಗೂ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. 1 ವರ್ಷದ ಹಿಂದೆ ರೂಪೇಶ್ ಹಾಗೂ ಪ್ರೀತಿ ನಡುವೆ ಮದುವೆಯಾಗಿತ್ತು. ವಿವಾಹವಾದ 1 ವಾರದಿಂದಲೇ ರೂಪೇಶ್ ಕಿರುಕುಳ ನೀಡ್ತಿದ್ದಾನಂತೆ. ಇದರಿಂದ ಕೆಲ ದಿನಗಳಿಂದ ಗಂಡನಿಂದ ಪತ್ನಿ ದೂರವಾಗಿದ್ಲು. ಇದರಿಂದ ಪ್ರೀತಿಯನ್ನ ಮನೆಗೆ ಸೇರಿಸ್ತಾ ಇಲ್ವಂತೆ. ಹೀಗಾಗಿ ನ್ಯಾಯಕ್ಕಾಗಿ ಮಾಗಡಿಯಲ್ಲಿನ ಗಂಡನ ಸ್ಕೂಲ್ ಮುಂದೆ ಹೋರಾಟ ಮಾಡ್ತಿದ್ದಾರೆ. ಮದ್ವೆ ಮಾಡ್ಕೊಂಡಾಗಿಂದ ಟಾರ್ಚರು ಸರ್. ಒಂದೇ ಸಮ ಡೌರಿ ಬೇಕಂತೆ, ಆ ಒಡವೆ ತಗೊಂಬ, ಇದ್ ಮಾಡಿಸ್ಕೊಂಬ, ಆಮೇಲೆ ಏನು ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಳೆ ಮಗಳು, ನೀನು ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರ್ಕೊಟ್ಬಿಡು. 1 ತಿಂಗಳು ಹಿಂದೆ ಎಲ್ಲ ಮನೆಯವರು ಅತ್ತೆ, ನಾದ್ನಿ, ಮೈದ್ನ ಎಲ್ಲ 5 ಜನ ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ರಾತ್ರಿ ಸರ್ 10 ಗಂಟೆ ರಾತ್ರಿಲಿ ಮನೆಯಿಂದ ಆಚೆ ಹಾಕಿದ್ರು. ಆಗ್ಲೇ 6 ತಿಂಗಳಿಂದ ಹೇಳ್ತಾ ಇದ್ದಾರೆ ನೀನ್ ಮನೆ ಬಿಟ್ಟು ಹೋಗು, ನಮಗ್ ಬೇಡ. ನಮ್ಮ ಮಾವ ಹೇಳ್ತಾರೆ ನಾನು 3 ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ ನನ್ನ ಮಗಂಗೆ ಅಂತ. ಇವ್ರು 5 ಜನ ಅಲ್ಲ ಅಂತ ನಮ್ಮ ಮತ್ತೆ ಸಂಬಂಧಿ ಅಂತ ಅವ್ರು ಹರೀಶ್ ಅಂತ, ಅವ್ರನ್ನೂ ಕರ್ಸ್ಬಿಟ್ಟು ಅಲ್ಲೇ ಮಾಡ್ಸೋದು. ಅವ್ನು ಬರ್ತಾನೆ ಏನಾದ್ರು ಮಿಸ್ಬಿಹೇವ್ ಮಾಡೋದು, ಮುಟ್ಟಕ್ ಬರೋದು, ಆ ತರ ಮಾಡ್ತಾನೆ. ಅದನ್ನ ಹೋಗ್ಬಿಟ್ಟು ಗಂಡ ಮಾವನ ಹತ್ರನೇ ಹೇಳಿದ್ರು ಏನು ಮಾತಾಡ್ದಲ್ಲೇ ಕೂತ್ಕೊಂತಾರೆ ಸರ್ ಅವರು. ನ್ಯೂ ಇಯರ್ಗೆ ಕೌಂಟ್ಡೌನ್ ಶುರುವಾಗಿದೆ. ಬೆಂಗಳೂರಲ್ಲಿ ನಾಳೆ ರಾತ್ರಿ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ MG ರೋಡ್, ಚರ್ಚ್ ಸ್ಟ್ರೀಟ್ ಬಳಿ ಡಿಸಿಪಿಗಳು ಪರಿಶೀಲನೆ ಮಾಡಿದರು. ಬಂದೋಬಸ್ತ್ ವ್ಯವಸ್ಥೆ, ಕ್ಯಾಮೆರಾ, ಟ್ರಾಫಿಕ್ ಡೈವರ್ಷನ್, ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಹಾಗೂ ಪಶ್ಚಿಮ ವಿಭಾಗದ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿಯಿಂದ ಪರಿಶೀಲನೆ ಮಾಡಲಾಯಿತು. ಇನ್ನು ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಸ್ಥಳಕ್ಕೆ ಭೇಟಿ ಕೊಟ್ಟು ಡಿಸಿಪಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಹೊಸ ವರ್ಷದ ಸಿದ್ಧತೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಹೊಸ ವರ್ಷಕ್ಕೆ ಎಚ್ಚರಿಕೆ ವಹಿಸಿದ್ದೇವೆ. ನಾನು ಸಹ ಸಭೆ ಮಾಡಿದ್ದೇನೆ, ಸಿಎಂ ಸಹ ಸಭೆ ಮಾಡಿದ್ದು ನಿರ್ದಿಷ್ಟ ಸೂಚನೆ ಕೊಟ್ಟಿದ್ದಾರೆ. ಅಹಿತಕರ ಘಟನೆಗಳು ಆಗದಂತೆ ನೋಡಿಕೊಳ್ಳಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಮಾಹಿತಿ ನೀಡಿದರು. ಎಚ್ಚರಿಕೆಯಿಂದ ಇರಬೇಕು. ನಾನು ಒಂದು ಸಭೆ ಮಾಡಿದ್ದೆ ಆಗಲೇ. ಮುಖ್ಯಮಂತ್ರಿಗಳು ಕೂಡ ಅವರ ಹಂತದಲ್ಲಿ ಒಂದು ಸಭೆ ಮಾಡಿದ್ದಾರೆ. ನಾನು ಕೂಡ ಅಲ್ಲಿ ಉಪಸ್ಥಿತ ಇದ್ದೆ. ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಯಾವುದೇ ರೀತಿ ಅಹಿತಕರವಾದ ಘಟನೆ ನಡೀಬಾರದು ಅಂತೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ, ನಾವು ನಾಟ್ ಓನ್ಲಿ ಬ್ಯಾಂಗ್ಳೂರು, ಇಡೀ ರಾಜ್ಯದಲ್ಲಿ ಯಾವುದು ಘಟನೆ ನಡೀಬಾರದು, ಕ್ರಮ ತಗೊಳ್ಳಿಸಿ ಅಂತೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು.
ನಾಳೆ ರಾತ್ರಿ ಹೊಸ ವರ್ಷ ಆಚರಣೆ ಹಿನ್ನೆಲೆ ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವಿಧ್ವಂಸಕ ಕೃತ್ಯ ತಡೆಗೆ ಬೆಂಗಳೂರಿನಲ್ಲಿ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ನಿಂದ ಸೇರಿ 18 ತಂಡಗಳಿಂದ ಪರಿಶೀಲನೆ ನಡೆಸಲಾಯಿತು. ವಿಮಾನ ನಿಲ್ದಾಣ, ಹೋಟೆಲ್, ಜನನಿಬಿಡ ಪ್ರದೇಶ ಹಾಗೂ ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಲಾಯಿತು. ಕೊಪ್ಪಳದಲ್ಲಿಯೂ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿ ಮದ್ಯ ಶೇಖರಣೆ, ಗಾಂಜಾ ಮಾರಾಟದ ಬಗ್ಗೆ ಎಚ್ಚರ ವಹಿಸಲಾಗಿದೆ ಅಂತ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಮಾಹಿತಿ ಕೊಟ್ಟರು. ಇಲ್ಲಿವರೆಗೂ ಯಾರು ಡಿಜೆ ಪಾರ್ಟಿಗಾಗಿ ಅರ್ಜಿ ಸಲ್ಲಿಸಿಲ್ಲ. ನಾಳೆ ಮುನಿರಾಬಾದ್ ಗಂಗಾವತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಲಾಗುತ್ತೆ ಅಂತ ಎಸ್ಪಿ ಮಾಹಿತಿ ನೀಡಿದರು. 4 ಚೆಕ್ ಪೋಸ್ಟು CCTV ಹಾಕಿದ್ದೀವಿ. 3 ಎಕ್ಸ್ಟ್ರಾ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಬಿಟ್ಟಿದ್ದೀವಿ. ಅಲ್ಲೇ ಅದೇ ಇದರಲ್ಲಿ ಪೆಟ್ರೋಲಿಂಗ್ ಮಾಡೋಕ್ಕೆ. ಸೊ ಯಾವುದೇ ಥರದ್ದು ಕಾನೂನು ಬಾಹಿರವಾಗಿ ಪರ್ಮಿಷನ್ ಇಲ್ಲದೆ ಯಾವುದಾದ್ರೂ DJ ಪಾರ್ಟಿಗಳು ಅದೆಲ್ಲ ಮಾಡ್ತಾಯಿದ್ರೆ ನಾವು ಅದ್ರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ತೊಗೊಳ್ತೀವಿ, ಕ್ರಮ ತೊಗೊಳ್ತೀವಿ. ಅದು ಅಲ್ಲದೆ ಇಲ್ಲಿವರೆಗೂ ನಮಗೆ ಯಾರಾದರೂ ಪರ್ಮಿಷನ್ ಕೂಡ ಕೇಳಕ್ಕೆ ಬಂದಿಲ್ಲ. ಯಾವ ಥರದ್ದು ಪರ್ಮಿಷನ್ ಕೇಳಕ್ಕೆ ಬಂದಿಲ್ಲ ನಮಗೆ. ಸೊ ಅದಕ್ಕೆ ನಮ್ಗೆ ಗೈಡ್ಲೈನ್ಸ್ ಬಂದಿದ್ದಾವೆ. ಎಲ್ರಿಗೂ ನಾವು ಗೈಡ್ಲೈನ್ಸು ಜಾರಿ ಮಾಡಿಬಿಟ್ಟು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ. ಅದು ಅಲ್ಲದೆ ಪ್ರತಿದಿನ ನಮ್ಮ DSPs, ಇನ್ಸ್ಪೆಕ್ಟರ್ಸು ಎಲ್ಲ ರಿಸಾರ್ಟ್ಸ್ಗಳಿಗೆ ವಿಸಿಟ್ ಮಾಡ್ತಾಯಿದ್ದಾರೆ. ಒಂದಿನ ಬಿಡದೆ ಪ್ರತಿದಿನ ಚೆಕ್ ಮಾಡ್ತಾಯಿದ್ದಾರೆ. ಮ್ಯಾಕ್ಸಿಮಮ್ ಕವರ್ ಆಗುವಂಗೆ ಡೈಲಿ ವಿಸಿಟ್ಸ್ ಕೂಡ ಮಾಡ್ತಾರೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ಚಿತ್ರದುರ್ಗದ ಬಾಲಾಜಿ ಲೇಔಟ್ನಲ್ಲಿ ನಡೆದಿದೆ. 18 ವರ್ಷದ ನೂತನ ಮೃತ ದುರ್ದೈವಿಯಾಗಿದ್ದಾಳೆ. ಯುವತಿ ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಸೂಚಿಸಿದ್ದು ತಂದೆ ಬೇಡ ಅಂತ ವಾಗ್ವಾದ ನಡೆದಿದೆ. ಅಷ್ಟೇ ಅಲ್ಲ, ಪೊಲೀಸರು ಬೇಡ ಅಂದ್ರೂ ಕೂಡ ಕೇಳದೆ ಮೃತದೇಹವನ್ನ ಬೈಕ್ ಮೇಲೆ ಸಾಗಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಡಾವಣೆ ಠಾಣೆಯ PSI ರಾಘವೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸುಲಿಬೆಲೆ ಆಹ್ವಾನ ನೀಡಿದ್ದಕ್ಕೆ ದಲಿತ ಸಂಘಟನೆ ಹಾಗೂ ಕೃಷಿ ವಿವಿ ಬೋರ್ಡ್ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಕ್ರವರ್ತಿ ಸುಲಿಬೆಲೆ ವಿಜ್ಞಾನಿನ ಅವರಿಗೆ ಯಾಕೆ ಆಹ್ವಾನಿಸಿದ್ದು ಅಂತ ಪ್ರಶ್ನೆ ಮಾಡಿದ ಪ್ರತಿಭಟನಾಕಾರರು ಹೈಡ್ರಾಮಾ ನಡೆಸಿದರು. ಈ ವೇಳೆ ಮನವಿ ಸ್ವೀಕಾರ ಮಾಡಲು ಬಂದಿದ್ದ ಡೀನ್ನನ್ನ ತರಾಟೆ ತೆಗೆದುಕೊಂಡರು. ಬೆಂಗಳೂರಿನಲ್ಲಿ ಡ್ರಗ್ಸ್ ಉತ್ಪಾದನೆ ಘಟಕ ಪತ್ತೆಯಾದ ಹಿನ್ನೆಲೆ ಹುಬ್ಬಳ್ಳಿ, ಧಾರವಾಡದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅವಳಿ ನಗರದ ಕೈಗಾರಿಕಾ ಪ್ರದೇಶ ಮತ್ತು ಗೋಡೌನ್ಗಳಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದು ಡ್ರಗ್ಸ್ ಸಂಗ್ರಹ, ಉತ್ಪಾದನೆ ಮಾಹಿತಿಯನ್ನು ಪಡೆದಿದ್ದಾರೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಡ್ರಗ್ಸ್ ಸಂಗ್ರಹ ಮಾಡೋದು, ಉತ್ಪಾದನೆಯನ್ನ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೀದರ್ನಲ್ಲಿ ಅಕ್ಕಪಡೆ ವಾಹನಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ಕೊಟ್ಟರು. ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಾಲನೆ ಕೊಟ್ಟಿದ್ದು. ಈ ವೇಳೆ ಅಕ್ಕಪಡೆ ಸಿಬ್ಬಂದಿ ಮಹಿಳೆಯರ ರಕ್ಷಣೆಯ ಕುರಿತು ಪ್ರಾತ್ಯಕ್ಷಿಕೆ ಪ್ರದರ್ಶನ ಮಾಡಿದರು. ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಅಕ್ಕಪಡೆ ರಾಜ್ಯಕ್ಕೆ ದಿಕ್ಸೂಚಿಯಾಗಲಿದೆ. ಮಹಿಳೆಯರ ಸುರಕ್ಷತೆಗೆ ನಮ್ಮ ಸರ್ಕಾರ ಮೊದಲ ಆದ್ಯತೆ ಕೊಟ್ಟಿದೆ. ಮಹಿಳೆಯರು ಸುರಕ್ಷಿತವಾಗಿದ್ದರೆ ಇಡೀ ಸಮಾಜವೇ ಸುರಕ್ಷಿತವಾಗಿದ್ದಂತೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಕೌಟುಂಬಿಕ ದೌರ್ಜನ್ಯ ತಡೆಯಲು ಇದು ನಾಂದಿಯಾಗಲಿದೆ ಅಂತ ಹೇಳಿದರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 16ನೇ ವರ್ಷದ ಪುಣ್ಯ ಸ್ಮರಣ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ನಡೆಯಿತು. ಉದ್ಬೂರು ಗ್ರಾಮದ ಬಳಿ ಇರುವ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಅಭಿಮಾನಿಗಳು ರಕ್ತದಾನ ಶಿಬಿರ ಆಯೋಜನೆ ಮಾಡಿದರು. ಚಾಮರಾಜನಗರ ಹನುಮ ಜಯಂತಿ ವೇಳೆ ಅಕ್ರಮವಾಗಿ JCB ಬಳಕೆ ವಿಚಾರವಾಗಿ ಗದ್ದಲ ಉಂಟು ಮಾಡಲಾಗಿದೆಯಂತೆ. ಈ ಸಂಬಂಧ 11 ಮಂದಿ ಹಿಂದೂ ಕಾರ್ಯಕರ್ತರ ವಿರುದ್ಧ FIR ದಾಖಲಾಗಿದೆ. ಪ್ರಿಯಾಂಕಾ ವಾದ್ರಾ, ರಾಬರ್ಟ್ ವಾದ್ರಾ ಮಗನಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ರೆಹಾನ್ ವಾದ್ರಾ ಅವರ ಎಂಗೇಜ್ಮೆಂಟ್ ಇಂದು ನಡೆಯಲಿದ್ದು ರಾಜಸ್ಥಾನದ ರಣಥಂಬೂರಿನಲ್ಲಿ ಎಂಗೇಜ್ಮೆಂಟ್ ನಡೆಯಲಿದೆ ಎನ್ನಲಾಗ್ತಾ ಇದೆ. ದೆಹಲಿ ಮೂಲದ ಫೋಟೋಗ್ರಾಫರ್ ಅಬೀಬಾ ಬೇಗ್ ಜೊತೆ ರೆಹಾನ್ ಸಪ್ತಪದಿ ತುಳಿಯಲಿದ್ದಾರೆ.